नमस्ते महावीर नमो नमः काण्डध्वजोपमाध्याय कृष्णे नमः चतुस्ते नमः पंचरत्वस्ते नमः दशरत्वस्ते नमः రెండు ఒకటి మంత్రి చూపుతాం తిరుగుతా ఉన్నారు. జనాలు చేస్తే ఉంటే ఒకటి అయ్యేది రెండు అయితే విశేషపరమైన ఒకటి కాకూడదు. ಜಯಂತಿಯ ಶುಭಾಶಯಗಳು. ನಮ್ಮ ಬಸವನಗುಡಿಯ ಮತ್ತು ಬೆಂಗಳೂರು ನಗರದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಗುರುಗಳು ಹಿಂದೆಯಿಂದಲೇ ಶ್ರೀನಿವಾಸ ಕಲ್ಯಾಣ ಭೂಮಿಯಾಗಿ ಬೆಂಗಳೂರು ಭಾಗವಹಿಸಿದ್ದೀರಿ. ಶ್ರೀನಿವಾಸ ಮತ್ತು ಪದ್ಮಾವತಿ ದೇವಿಯರ ಆಶೀರ್ವಾದವನ್ನು ಕೂಡ ನಾವೆಲ್ಲ ಪಡ್ಕೊಂಡಿದ್ದೀವಿ. ನಮ್ಮ ಕಾಂತಿಯವರ ನೇತೃತ್ವದಲ್ಲಿ ಎಲ್ಲರಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಲ್ಲಿ ನಾವು ಭಾವಿಸುತ್ತೇವೆ. ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಕೊಡಬೇಕೆಂದು ನಮ್ಮೆಲ್ಲರೂ ವಿಶ್ವರೂಪಿ ಜಗನ್ಮಾತೆ ಆದಿಪರಾಶಕ್ತಿ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಹೋಮ ಹವನ ಪೂಜಾ ಕೈಂಕರ್ಯಗಳಲ್ಲಿ ನಾವೆಲ್ಲರೂ ಭಾಗಿಯಾಗಿ ಇಡೀ ದೇಶಕ್ಕೆ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡುವ ಕೆಲಸವನ್ನು ನಾವೆಲ್ಲರೂ ಕೂಡ ಇವತ್ತು ಶಾಂತಿಯನ್ನು ನೆಲೆಸಬೇಕು, ಲೋಕಕ್ಕೆ ಕಲ್ಯಾಣ ಆಗಬೇಕು, ಎಲ್ಲರೂ ಕೂಡ ಸಡಗರದಿಂದ ಬಾಳಬೇಕು ಅಂತ ಹೇಳಿ ನಾವೆಲ್ಲರಿಗೂ ಸೇರಿದ್ದೀವಿ. ಆ ತಾಯಿ ಜಗನ್ಮಾತೆ ವಾಸವಿ ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಎಲ್ಲ ರೀತಿಯ ನಿರ್ವಹಣೆ ಪಡೆದ ಯಶಸ್ವಿಯಾಗಿ ಅಂತೇಳಿ ನಾನು ಕೂಡ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಈ ವರ್ಷ ಇಷ್ಟು ಮಾತ್ರ ಮಾಡ್ತಾ ಇದ್ದೀವಿ. ಬರೋ ವರ್ಷ ತುಂಬ ದೊಡ್ಡ ಮಟ್ಟದಲ್ಲಿ ವಾಸವಿ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲ ಆಗಲೇ ಚರ್ಚೆ ಮಾಡ್ತಾ ಇದ್ವಿ. ಬಹುಶಃ ಅದು ಕೂಡ ಮುಂದಿನ ವರ್ಷ ಆಗುತ್ತೆ ಅಂತ ಹೇಳಿ ನಾನು ಭಾವಿಸುತ್ತೇನೆ. ತಮಿಳುನಾಡು ಮತ್ತು ಹಾಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಸರ್ಕಾರದ ವತಿಯಿಂದ ವಾಸವಿ ಜಯಂತಿಯನ್ನ ಆಚರಣೆ ಮಾಡಕ್ಕೆ ಆ ಸರ್ಕಾರಗಳು ಆಗಲೇ ಆದೇಶ ಮಾಡಿ ಇವತ್ತು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಸರ್ಕಾರ ವತಿಯಿಂದ ಅಲ್ಲಿನ ಜನರಿಗೆ ವಾಸವಿ ಜಯಂತಿ ಆಚರಣೆ ಆಗಿದೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸರ್ಕಾರ ನಮ್ಮ ಕುಲದೇವತೆ ಆದಿಪರಾಶಕ್ತಿ ವಿಶ್ವರೂಪಿಣಿ ಜಗತ್ತಿಗೆ ಶಾಂತಿ ಸಂದೇಶ ಕೊಟ್ಟಿರತಕ್ಕಂಥ ತಾಯಿ ಕನ್ನಿಕಾ ಪರಮೇಶ್ವರಿ ಅವರ ಹುಟ್ಟುಹಬ್ಬವನ್ನ ವಾಸವಿ ಜಯಂತಿಯನ್ನ ಸರ್ಕಾರ ವತಿಯಿಂದನೇ ಆಚರಣೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಸೇರಿ ಒತ್ತಾಯವನ್ನ ಮಾಡೋಣ. ಅದಕ್ಕೂ ನಾನು ಕೂಡ ಸದನದಲ್ಲಿ ಮಾತಾಡೋದಿದ್ದೀನಿ. ಆ ಒಂದು ಕಾರ್ಯ ಆಗಬೇಕು. ಸರ್ಕಾರ ನಮ್ಮ ಸಮಾಜದ ಬಹುಪಾಲು ವ್ಯಾಪಾರ ವಹಿವಾಟು ಮೂಲಕ ಸರ್ಕಾರಗಳಿಗೆ ಟ್ಯಾಕ್ಸ್ ಪೇ ಮಾಡ್ತೀವಿ. ಅದು GST ಇರ್ಬೋದು, ಪ್ರೊಫೆಷನಲ್ ಟ್ಯಾಕ್ಸ್ ಇರ್ಬೋದು, ಕೇಂದ್ರ ಸರ್ಕಾರದ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇತರ ಹಲವಾರು ರೀತಿಯಲ್ಲಿ ಟ್ಯಾಕ್ಸ್ಗಳನ್ನ ಪ್ರಾಮಾಣಿಕವಾಗಿ ನಾವು ಪಾವತಿ ಮಾಡ್ತಾ ಇದ್ದೀವಿ. ಸರ್ಕಾರ ನಮಗೇನಾದ್ರು ಕೊಡ್ಬೇಕಲ್ಲ. ನಾನಾಗಲೇ ಹಿಂದಿನ ಮುಖ್ಯಮಂತ್ರಿ ಈಗಿನ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಸ್ವಾಮಿ
ನಾವು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ವಾಸವಿ ಜಯಂತಿಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಬೇಕು, ಸರ್ಕಾರ ವತಿಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಡಿಮ್ಯಾಂಡ್ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ನಮ್ಮ ಕುಲಬಾಂಧವರಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ನಾನು ಈ ಗದ್ದೆ ನಿಲ್ತೀನಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೀನಿ. ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂದಿರೋಣ, ಅದು ನಮ್ಮ ಆರ್ಯ ವೈಶ್ಯ ಜನಾಂಗದ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿ, ಸಂಸ್ಕಾರ ಎಲ್ಲವನ್ನು ಉಳಿಸಿ ಬೆಳೆಸುವಂತ ಕೆಲಸವನ್ನು ಮಾಡೋಣ. ನಮ್ಮ ಸಮಾಜದ ಮೂಲಕ ಅದು ದಾನ ಧರ್ಮ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ಪೂಜೆ ಪುನಸ್ಕಾರ ಇರ್ಬೋದು, ಎಲ್ಲ ಕಾರ್ಯಗಳು ಯಶಸ್ಸಾಗಿ ನಡೀಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಅನಂತಾನಂದ ಧನ್ಯವಾದಗಳನ್ನು ನಾನು ಮಾತನಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಾಸವಿ ಮಾತೆ. ವಿಶ್ವಕ್ಕೆ ಶಾಂತಿಯ ಒಂದು ಸಂದೇಶವನ್ನ ಕಳಿಸಿರತಕ್ಕಂಥ ವಿಶ್ವರೂಪಣಿ ಆದಿಪರಾಶಕ್ತಿ ಜಗನ್ಮಾತೆ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ಇಲ್ಲಿ ವಾಸವಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೋಮ ಹವನ ಪೂಜೆ ಧರ್ಮ ಆಚಾರ ವಿಚಾರಗಳನ್ನ ಏನು ಆ ತಾಯಿ ನಮಗೆಲ್ಲರಿಗೂ ಏನು ಸಂದೇಶ ಕೊಟ್ಟಿದೆ ಅದರ ಸಲುವಾಗಿ ಲೋಕಕ್ಕೆ ಕಲ್ಯಾಣ ಆಗಬೇಕು, ವಿಶ್ವಕ್ಕೆ ಶಾಂತಿ ಸಿಗಬೇಕು, ಎಲ್ಲರೂ ಕೂಡ ಸಹಬಾಳದಿಂದ ಅವರವರ ಜೀವನವನ್ನ ರೂಪಿಸ್ಕೊಂಡು ಯಶಸ್ವಿ ಪಯಣವನ್ನ ನಡೆಸಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ಬಹುಶಃ ಆ ತಾಯಿ ವಾಸವಿ ಮಾತೆ ಎಲ್ಲರಿಗೂ ಕೂಡ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ನೆಲೆಸಲು ಆಶೀರ್ವಾದ ಮಾಡಲಿ ಅಂತ ಹೇಳಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಬೇರೆ ಬೇರೆ ದೇಶಗಳಲ್ಲಿ ಏನೇನು ಈ ಒಂದು ವಾರ್ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಈ ವಾರ್ಗಳೆಲ್ಲ ಕೂಡ ನಿಲ್ಲಬೇಕು, ಎಲ್ಲರೂ ಸುಖ ಶಾಂತಿಯಿಂದ ಬಾಳಬೇಕು ಅನ್ನೋದು ಒಂದು ವಿಶೇಷ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದೀವಿ. ನಮಗೂ ಬೇಕಾಗಿರತಕ್ಕಂಥದ್ದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸರ್ಕಾರಗಳು ಆಗಲೇ ವಾಸವಿ ಜಯಂತಿಯನ್ನ ಸರ್ಕಾರ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ನಡೀತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸರ್ಕಾರ ವಾಸವಿ ಜಯಂತಿಯನ್ನ ಸರ್ಕಾರ ವತಿಯಿಂದ ಆಚರಣೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಬರೋ ವರ್ಷನಾದ್ರು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಕೂಡ ಇದ್ರ ಬಗ್ಗೆ ಸದನದಲ್ಲಿ ಕೂಡ ಮಾತಾಡೋನಿದ್ದೀನಿ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಯಾಕೆಂದ್ರೆ ನಮ್ಮ ಆರ್ಯವೈಶ್ಯ ಜನಾಂಗದ ವತಿಯಿಂದ ಸಮಾಜಕ್ಕೆ ಹಲವಾರು ರೀತಿಯಲ್ಲಿ ನಾವು ಕೊಡುಗೆಗಳನ್ನು ಕೊಡ್ತಾ ಇದ್ದೀವಿ. ವ್ಯಾಪಾರ ವಹಿವಾಟು ಮೂಲಕ ಯಾವುದೇ ಟ್ಯಾಕ್ಸ್ ಇರಲಿ, ದೊಡ್ಡ ಮಟ್ಟದಲ್ಲಿ ಅದು GST ಇರಲಿ, ಇನ್ಕಮ್ ಟ್ಯಾಕ್ಸ್ ಇರಲಿ, ರಾಜ್ಯ ಮಟ್ಟದ ಟ್ಯಾಕ್ಸ್ಗಳಿರಲಿ, ಎಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ನಾವು ಪಾವತಿ ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ಸರ್ಕಾರ ವತಿಯಿಂದ ನಮಗೇನು ಸಿಗ್ತಾ ಇಲ್ಲ. ಅದರಿಂದ ಒಂದು ಜಯಂತಿ ವಾಸವಿ ಜಯಂತಿಯನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ಪತ್ರವನ್ನ ಬರೆದು ನಮ್ಮ ಸಮಾಜದಿಂದ ಎಷ್ಟು ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ಅಂಕಿ ಅಂಶಗಳ ಸಮೇತ ಬರೆದು ನಮಗೆ ನ್ಯಾಯ ಕೊಡಿ ಅಂತೇಳಿ ಕೇಳ್ತೀನಿ. ಖಂಡಿತ ಅವ್ರು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಭರವಸೆ ನಮ್ಮಲ್ಲಿ.